ವೀಕ್ಷಕರೇ, ನೀವು ನೋಡಿರ್ಬೋದು ತೆಂಗಿನ ತೋಟದಲ್ಲಿ ಕೆಲವೊಂದು ಮರಗಳು ಮೇಲೆ ಹೋಗ್ತಾ ಹೋಗ್ತಾ ಕಾಂಡ ಚೂಪಾಗಿ ಸಣ್ಣದಾಗ್ತಾ ಹೋಗಿರುತ್ತೆ. ಜೊತೆಗೆ ಎಲೆಗಳ ಸಂಖ್ಯೆಯನ್ನು ಕಡಿಮೆ ಆಗಿರುತ್ತೆ. ಏನು ನಾವು ತೆಂಗಿನ ಗರಿಗಳಂತ ಹೇಳ್ತೀವಿ, ಅದರ ಸಂಖ್ಯೆನೂ ಕಡಿಮೆ ಆಗಿರುತ್ತೆ. ಮತ್ತೆ ತಿಳಿ ಹಳದಿ ಬಣ್ಣಕ್ಕೆ ತಿರುಗಿರ್ತವೆ ಅವು. ನೀವು ಇಲ್ಲಿ ಆರೋಗ್ಯವಂತ ಒಂದು ಮರ ನೋಡ್ತಾ ಇರ್ಬೋದು. ಇಲ್ಲಿ ಕಾಂಡ ಮೇಲೆ ಹೋಗ್ತಾ ಹೋಗ್ತಾ ಸಣ್ಣನೂ ಆಗಿಲ್ಲ, ಎಲೆಗಳು ಹಸ್ರಾಗೇ ಇದ್ದಾವೆ. ಜೊತೆಗೆ ನಂಬರ್ ಆಫ್ ಲೀವ್ಸ್ಗಳು ಏನಿದಾವೆ ಅದು ಕೂಡ ಜಾಸ್ತಿನೇ ಇದೆ. ಯಾವಾಗ ಈ ರೀತಿಯ ಒಂದು ಲಕ್ಷಣ ಇರುತ್ತೆ ಅಂದರೆ ಕಾಂಡ ಮೇಲೆ ಮೇಲೆ ಹೋಗ್ತಾ ಚಿಕ್ಕದಾಗೋದು, ಎಲೆಗಳ ಸಂಖ್ಯೆ ಕಡಿಮೆ ಆಗೋದು, ಜೊತೆಗೆ ಹಳದಿ ಬಣ್ಣಕ್ಕೆ ತಿರುಗೋದು, ಇದು ಲಘು ಪೋಷಕಾಂಶದ ಕೊರತೆ ಆಗಿರುತ್ತೆ. ಹಾಗಾಗಿ ನೀವು ಶಿಫಾರಸು ಮಾಡಿರುವಂತಹ ಮುಖ್ಯ ಪೋಷಕಾಂಶಗಳ ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳನ್ನು ಬಳಸಿ ಸರಿಯಾದ ರೀತಿಯಲ್ಲಿ ನೀರಿನ ನಿರ್ವಹಣೆ ಮಾಡೋದ್ರಿಂದ ಈ ಒಂದು ತೊಂದರೆಯನ್ನು ಹತೋಟಿ ಮಾಡಬಹುದಾಗಿರುತ್ತೆ. ಯಾವ ಒಂದು ತೋಟದಲ್ಲಿ ನೀರಿನ ಕೊರತೆ ಇರುತ್ತೆ ಅಲ್ಲಿ ಸಾಮಾನ್ಯವಾಗಿ ಈ ರೀತಿಯ ತೊಂದರೆಗಳಿರುತ್ತೆ. ಹಾಗಾಗಿ ಸರಿಯಾದ ನೀರಿನ ನಿರ್ವಹಣೆ ಬಹಳ ಅಗತ್ಯವಾಗಿರುತ್ತೆ ಈ ಒಂದು ರೀತಿಯ ಶಾರೀರಿಕ ನ್ಯೂನತೆಯನ್ನ ತಡೆಗಟ್ಟಬೇಕಂತ ಹೇಳಿದ್ರೆ.